ಒಳಗಿನ ಕಣ್ಣನು ತೆರೆಸಿದೆಯೋ, ಗೀತೆಯ ಮರ್ಮವ ತಿಳಿಸಿದೆಯೋ. ಸಾಹಿತ್ಯ ನೋಡ್ದಲ್ಲೇ ಹಾಡ್ತಿರಲ್ವ? ಎಷ್ಟು ಹಾಡು ಗೊತ್ತಿದೆ ಸರ್ ತಮಗೆ? 1000ವರೆಗೂ ಹೆಚ್ಚು ಕಮ್ಮಿ ಹಾಡ್ತೀನಿ. ಶಬಾಷ್. ಪವಡಿಸು ಪರಮಾತ್ಮ. ಕುಮಾರಣ್ಣವರು ಪವಡಿಸು ಪರಮಾತ್ಮ ಆಡ್ತಾ ಇದ್ರು. ನಮ್ದು ಏನೋ ಇರೋ ಕೆಲಸ ಎಲ್ಲ ಮರ್ತ್ಬಿಟ್ಟು ನಾವು ಅಲ್ಲೇ ಕ್ಯಾಮ್ರಾ ಹಿಡ್ಕೊಂಡು ನಿಂತ್ಕೊಂಡ್ಬಿಟ್ವಿ. ನಾವು ಅಂಬರದ ನೆರಳಿನಲ್ಲಿ ಕೊಳ್ಳಿರಿ ಮಗುವನ್ನು, ಎಮ್ಮ ಮನೆ ಬೆಳಕನ್ನು ನೋಡಿ ನಲಿಗಿರಿಲ್ಲಿ. ಯಾವ ಜನ್ಮದ ಗೆಳೆಯೋ ಕಾಣೆನು. ಮುಂದಿನ ಹಾಡು TR ನಾಗರಾಜ್ ಅವರ ದನಿಯಲ್ಲಿ ಕೇಳೋಣ. ಕಲ್ಲು ಕವಿತೆಯ ಅನ್ನೋ ಹಾಡನ್ನು ಅವರು ಆಯ್ಕೆ ಮಾಡಿಕೊಂಡಿದ್ದಾರೆ. ಚಿತ್ರ ಉಯ್ಯಾಲೆ, ಸಾಹಿತ್ಯ ಚಿ ಉದಯ್ ಶಂಕರ್, ಸಂಗೀತ ವಿಜಯ್ ಭಾಸ್ಕರ್, ಮೂಲ ಗಾಯಕರು PB ಶ್ರೀನಿವಾಸ್. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನನ್ನ ಹೆಸರು ನಾಗರಾಜ್ ಅಂತ. ನಾನು ಹೆಸಗಟ್ಟ ರಸ್ತೆಯಲ್ಲಿರುವಂಥ ME ಬಡಾವಣೆಯಿಂದ ಬರ್ತಿದ್ದೀನಿ. ನಾನು ಹಾಡ್ತಿರೋಂಥ ಹಾಡು ಉಯ್ಯಾಲೆ ಚಿತ್ರದಿಂದ ಕಲ್ಲು ಕವಿತೆಯ ಹಾಡುವುದು. ಉಯ್ಯಾಲೆ ಚಿತ್ರದಲ್ಲಿರೋ ಎಲ್ಲ ಹಾಡುಗಳು ಅತ್ಯದ್ಭುತವಾಗಿದೆ. ಒಂದೊಂದು ಹಾಡು ದೋಣಿಯೊಳಗೆ ನೀನು, ಕರೆಯ ಮೇಲೆ ನಾನು, ನಗುತ್ತಾ ಹಾಡಲೆ ಅಳುತ್ತಾ ಹಾಡಲೆ, ಕದ್ದು ಕದ್ದು ನೋಡೋ ಈ ತುಂಟಿ ಯಾರು, ಚೆಲುವಿನ ಕಲೆ ಬಾಳಲೀಲೆ. ಆದರೂ ಈ ಹಾಡನ್ನು ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಯಾಕೆ ಈ ಹಾಡನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತ ಯಾರಾದರೂ ಗೆಸ್ ಮಾಡ್ತೀರಾ? ಕಲ್ಲು ಕವಿತೆಯ ಹಾಡುವುದು. ಒಂದು ಫಸ್ಟು ಪಲ್ಲವಿದು ಹಾಡು ಸಾಹಿತ್ಯ ಹೇಳ್ತೀನಿ, ಆವಾಗ ಗೆಸ್ ಮಾಡಿ ನೋಡಿ. ಕಲ್ಲು ಕವಿತೆಯ ಹಾಡುವುದು, ಮುಳ್ಳು ಹೂವಾಗರಳುವುದು, ನೀ ಜೊತೆ ಇರಲು, ನಗು ನಗುತ್ತಿರಲು, ಹರುಷದಿ ಹೃದಯ ತೂಗುವುದು. ಈ ಹಾಡನ್ನು ನನ್ನ ವೈಯಕ್ತಿಕವಾಗಿ ನಾನು ನಮ್ಮ ಕಲಾಭೂಮಿಯ ನಾಯಕ ಗಾಯಕ ಆಲ್ ಆ್ಯಂಡ್ ಆಲ್ ಅರವಿಂದ್ ಸತೀಶ್ ಅವರವ್ರಿಗೆ ಅರ್ಪಣೆ ಮಾಡ್ತಾಯಿದ್ದೀನಿ. ಕಾರಣ ಹೇಳ್ತೀನಿ, ನೀವು ಯಾಕೆ ಅಂತ ಕೇಳೋಂಗೆ ಇಲ್ಲ. ಕಲ್ಲು ಕವಿತೆಯ ಹಾಡುವುದು, ಮುಳ್ಳು ಹೂವಾಗಿ ಅರಳುವುದು ಅವರ ಒಂದು ಟ್ರೈನಿಂಗ್ ಇದ್ದರೆ. ಅದಕ್ಕೆ ಬೇಕಾದಷ್ಟು ಉದಾಹರಣೆಗಳಿದೆ. ರಾಧಿಕಾ ಮೇಡಮ್ಮು, ಆಸ್ಮಾ, ಇನ್ನೂ ಎಷ್ಟೆಷ್ಟೋ ಇದ್ದಾರೆ. ನಾನು ನೋಡ್ದಂಗೆ ಹರಿಣಿ ಮೇಡಮ್ ಅವರು ಮೊದಲುಗಿಂತನೂ ಈಗ ತುಂಬಾ ಇಂಪ್ರೂವ್ ಆಗಿದ್ದಾರೆ. ಜೊತೆಗೆ ಮೊದಲನೇ ಚರಣದಲ್ಲಿ ಯಾವ ಚತುರನೋ ಯಾವ ಚಲುವನೋ ಧರೆಗೆ ನಿನ್ನ ತಂದವನು, ಕಲೆಯ ಅರಸನೋ ಕಾವ್ಯ ರಸಿಕನೋ ನನಗೆ ಕಾಣಿಕೆ ನೀಡಿದನು ಅಂತ ಮೊದಲನೇ ಚರಣದ ಅಂಥ ಒಂದು ಇದನ್ನು, ಯಾವ ಚತುರನೋ ಯಾವ ಚಲುವನೋ ಧರೆಗೆ ನಿನ್ನ ತಂದವನು, ಮೇಲಿಂದ ಇದರವರು ಕಾವ್ಯ ರಸಿಕನು ನನಗೆ ಕಾಣಿಕೆ ನೀಡಿದ ಅಂದರೆ ನಮಗೆ ಕಾಣಿಕೆ ನೀಡಿದನು. ಎರಡನೇ ಚರಣದಲ್ಲಿ ಸ್ವಾತಿ ಮಳೆಯ ಕೋಟಿ ಹನಿಗೆ ಎಲ್ಲೋ ಒಂದೇ ಹನಿ ಮುತ್ತಾಗಿ ಅಂತ ಬರುತ್ತೆ. ಭಾಗ್ಯಶಾಲಿಗೆ ದೊರೆಯುವ ರೀತಿ ನೀನು ಬಂದೆ ನಮಗಾಗಿ ಅಂತ ಅಲ್ಲಿ ನಾಯಕ ಹೇಳ್ತಾನೆ. ಆದರೆ ನಾನಿಲ್ಲಿ ನೀವು ಬಂದ್ರಿ ನಮಗಾಗಿ ಅಂತ ಅಂದ್ಬಿಟ್ಟು ನನ್ನ ಒಂದು ಅನಿಸ್ತು. ಅದನ್ನು ಉದ್ದೇಶಕ್ಕೋಸ್ಕರನೇ ಈ ಹಾಡನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದು. ಆ ಹಾಡಿನ ಸಾಹಿತ್ಯ ನನಗೆ ತಲೆನಲ್ಲಿ ಕೂತ್ಬಿಟ್ಟಿದೆ. ಅದಕ್ಕೋಸ್ಕರ ನಾನು ಇದನ್ನು ಸಹ ಇಟ್ಕೊಂಡಿಲ್ಲ. ಇದು ಟ್ರ್ಯಾಕ್ ಸಹ ನಾನು ಸ್ಪೆಷಲಾಗಿ ತರಿಸ್ಕೊಂಡೆ. ಈ ಹಾಡನ್ನು ಅರವಿಂದ್ ಸರ್ ಅವ್ರಿಗೆ ಅರ್ಪಣೆ ಮಾಡಬೇಕು ಅಂತಲೇ ಅಲ್ಲಿ ನಾಯಕಿಗೆ ಹೇಳ್ತಾರೆ. ನಾನಿಲ್ಲಿ ಅರವಿಂದ್ ಸರ್ ಅವ್ರಿಗೆ ಈ ಹಾಡನ್ನು ಅರ್ಪಣೆ ಮಾಡ್ತಾಯಿದ್ದೆ. ಕವಿತೆಯ ಹಾಡುವುದು, ಮುಳ್ಳು ಹೂವಾಗರಳುವುದು, ನೀ ಜೊತೆ ಇರಲು ನಗು ನಗುತ್ತಿರಲು ಹರುಷದಿ ಹೃದಯ ತೂಗುವುದು. ಕಲ್ಲು ಕವಿತೆಯ ಹಾಡುವುದು, ಮುಳ್ಳು ಹೂವಾಗರಳುವುದು.
ಯಾವ ಚತುರನೋ ಯಾವ ಚೆಲುವನೋ ಧರೆಗೆ ನಿನ್ನ ತಂದವನೋ, ಯಾವ ಚತುರನೋ ಯಾವ ಚೆಲುವನೋ ಧರೆಗೆ ನಿನ್ನ ತಂದವನೋ, ಕಲೆಯ ರಸನೋ ಕಾವ್ಯರಸಿಕನೋ, ಕಲೆಯ ರಸನೋ ಕಾವ್ಯರಸಿಕನೋ, ನನಗೆ ಕಾಣಿಕೆ ನೀಡಿದನು, ನನಗೆ ಕಾಣಿಕೆ ನೀಡಿದನು. ಕಲ್ಲು ಕವಿತೆಯ ಹಾಡುವುದು, ಮುಳ್ಳು ಹೂವ ಗರಳುವುದು, ಸ್ವಾತಿ ಮಳೆಯ ಕೋಟಿ ಹನಿಗೆ ಎಲ್ಲೋ ಒಂದೇ ಮುತ್ತಾಗಿ, ಸ್ವಾತಿ ಮಳೆಯ ಕೋಟಿ ಹನಿಗೆ ಎಲ್ಲೋ ಒಂದೇ ಮುತ್ತಾಗಿ, ಭಾಗ್ಯಶಾಲಿಗೆ ದೊರೆಯುವ ರೀತಿ, ಭಾಗ್ಯಶಾಲಿಗೆ ದೊರೆಯುವ ರೀತಿ, ನೀನು ಬಂದೆ ನನಗಾಗಿ, ನೀವು ಬಂದ್ರಿ ನಮಗಾಗಿ. ಕಲ್ಲು ಕವಿತೆಯ ಹಾಡುವುದು, ಮುಳ್ಳು ಹೂವ ಗರಳುವುದು, ನೀ ಜೊತೆ ಇರಲು ನಗು ನಗುತ್ತಿರಲು ಹರುಷದಿ ಹೃದಯ ತೂಗುವುದು. ಕಲ್ಲು ಕವಿತೆಯ ಹಾಡುವುದು, ಮುಳ್ಳು ಹೂವ ಗರಳುವುದು. ಧನ್ಯವಾದಗಳು ಸರ್. ನಾನು ಯಾವಾಗಲೂ ಹೇಳೋ ಥರ ಎಷ್ಟು ಜನ್ಮದ ಪುಣ್ಯನೋ ನಂಗೆ ಗೊತ್ತಿಲ್ಲ. ಯಾವ ಒಂದು ಜನ್ಮದಲ್ಲಿ ನಾನು ತಾಯಿ ಶಾರದೆಯ ಪಾದಕ್ಕೆ ಒಂದು ಹೂ ಇಟ್ಟಿದ್ದು ಭಕ್ತಿಯಿಂದ, ಈ ಜನ್ಮ ನನಗೆ ಅದು ನಿಜವಾಗ್ಲೂ ಸಾರ್ಥಕತೆ ಕೊಡ್ತಾಯಿದೆ. ಅಂದರೆ ನಾನು ಮ್ಯೂಸಿಕಲ್ಲಿ ನಾನೇನು ಯಾವ ಒಂದು ಸಂಗೀತ ಕಲ್ತೋನಲ್ಲ, ಯಾವ ಟೆಕ್ನಿಕಲ್ಲು ನಾನು ಏನೂ ಕಲ್ತೋನಲ್ಲ. ಆದರೆ ನನಗೆ ಹಸಿವು ಬಡತನ, ನಾನು ಹೇಳೋ ಥರ ಹಸಿವು ಬಡತನ ಎಲ್ಲ ನನಗೆ ಕಲಿಸ್ಕೊತ ಬಂತು. ಆದರೆ ಅದಕ್ಕೆ ಸರಿಯಾಗಿ ನಾನು ನಂಬಿದಂಥ ದೇವರು ನನಗೆ ಕೈ ಬಿಡದಲ್ಲೇ ಇಂಥ ಒಳ್ಳೆಯ ಇಂಥ ಜನ, ಇಂಥ ಒಂದು ಕುಟುಂಬ, ಇಂಥ ಸ್ನೇಹಿತರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ತಂದೆ ತಾಯಿಗಳು, ಈ ಥರ ಎಷ್ಟು ಜನನನ್ನು ನನಗೆ ಕೊಟ್ಟಿದೆ. ಇದಕ್ಕಿಂತ ತೃಪ್ತಿ ನನಗೆ ಯಾವ ಕೋಟಿ ಇದ್ರ ಮುಂದೆ ನನಗೇನೂ ಇಲ್ಲ. ಇದಕ್ಕಿಂತ ತೃಪ್ತಿ ನನಗೇನೂ ಬೇಕಾಗಿಲ್ಲ ಜೀವನದಲ್ಲಿ. ಇಷ್ಟು ಸಂತೋಷ ನನಗೆ ಸಿಗ್ತಾಯಿದೆ, ಇಷ್ಟು ಅಭಿಮಾನ, ಇಷ್ಟು ಪ್ರೀತಿ ವಿಶ್ವಾಸ ಇದು ಯಾರೂ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಇದು ದುಡ್ಡಿಂದ ಗಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ಒಂದು ಒಳ್ಳೆತನ ಅನ್ನೋದಿದ್ದರೆ, ನ್ಯಾಯ ನೀತಿ ಇದ್ದರೆ ಖಂಡಿತ ಅದಕ್ಕೆ ಸಾರ್ಥಕವಾಗುತ್ತೆ. ಅದಕ್ಕೆ ನಮಗೆ ಅಂಥವರೇ ಇರ್ತಾರೆ ನಮ್ಮ ಜೊತೆ ಅನ್ನೋದಕ್ಕೆ ನನಗಿದೆ ಉದಾಹರಣೆ. ನಾನು ಯಾವಾಗಲೂ ಹೇಳೋದದೇ, ಎಷ್ಟು ಸಾಧ್ಯನೋ ಅಷ್ಟು ನಾವು ಟ್ರಾನ್ಸ್ಪರೆನ್ಸಿ, ಕ್ಲಿಯರಾಗಿ, ಸತ್ಯವಾಗಿ, ನಿಯತ್ತಾಗಿರಬೇಕು. ಕಷ್ಟ ಅನ್ನೋದು ಎಲ್ಲ ಮನುಷ್ಯನಿಗೂ ಇರುತ್ತೆ. ಆದರೆ ಆಸೆ ಅನ್ನೋದಕ್ಕೆ ಕೊನೆ ಇಲ್ಲೇ ಇಲ್ಲ. ಆಸೆ ಪಡೆದಲ್ಲೇ ನಮ್ಮ ಕರ್ತವ್ಯ ನಾವು ಮಾಡ್ತಾಯಿದ್ರೆ ನಮಗೆ ದೇವರು ಕೊಡಬೇಕಾಗಿದ್ದಂಥದ್ದು ಕೊಟ್ಟೇ ಕೊಡ್ತಾನೆ. ಇದಕ್ಕೆ ನನಗೆ ಪ್ರತಿ ಸತಿ ಕಲಾಭೂಮಿ ಶೋನಲ್ಲಿ ಸಾಕಷ್ಟು ಬಾರಿ ನನಗಿದು ಅನುಭವ ಆಗ್ತಾ ಬಂದಿದೆ. ಈ ಶೋನಲ್ಲೂ ಕೂಡ ನನಗೆ ಅನುಭವ ಆಗಿರೋದು ಒಂದು ವಿಚಾರ ಹೇಳ್ತೀನಿ. ಈ ಥರ ತುಂಬ ಸತಿ ನನಗಾಗಿದೆ. ಏನಂದರೆ, ನಾನು ಆ್ಯಕ್ಚುಲಿ ಈ ಕಲಾಭೂಮಿ ಪ್ಲ್ಯಾನ್ ಮಾಡಿದಾಗ, ಈ ಸತಿ ಈ ಶೋ ಪ್ಲ್ಯಾನ್ ಮಾಡಿದಾಗ ನಾನು ಏನು ಮಾಡಿದೆ, ಹಾಫ್ ಡೇ ಅಂದರೆ ಮಧ್ಯಾಹ್ನದ ಮೇಲೆ ನಾನು ಶೋ ಅಂತ ಆ್ಯಕ್ಚುಲಿ ಅನೌನ್ಸ್ ಮಾಡಿದ್ದು. ತಮಗೆಲ್ಲ ಗೊತ್ತಿದೆ, ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ ಒಂದು 7-8 ಗಂಟೆ ಒಳಗೆ ಮುಗ್ದೋಗ್ಲಿ, ಊಟದ ಖರ್ಚು ಇರೋದಿಲ್ಲ, ಹಾಫ್ ಡೇನೇ ಮಾಡಬೇಕು. ಸೊ ಆವಾಗ ಎಲ್ರಿಗೂ 950 ಬದಲು 750 ಆಗುತ್ತೆ. ನಾನು ಮುಂಚೆ ಹೇಳಿರ್ತಾರೆ, ಊಟ ಇದ್ದರೆ 950, ಇಲ್ಲಿದ್ದರೆ 750 ಅಂದ್ಕೊಂಡು ಸುಮ್ಮನಾದೆ. ಸೊ ನಾನೇನು ಮಾಡಿದೆ, 750 ಅನೌನ್ಸ್ ಮಾಡಿದೆ. ಅದ್ರ ಪ್ರಕಾರ ನನಗೆಲ್ಲರೂ ಬಂದು ಆಡಿಷನು ರಿಹರ್ಸಲ್ಸು ಕೊಟ್ಟರು. ಸಾಂಗ್ ಆಗ್ತಾ 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 ಅತಿಥಿಗಳನ್ನ ನಾವೊಬ್ಬರನ್ನ ಪ್ಲ್ಯಾನ್ ಮಾಡಿದಾಗೆಲ್ಲ ಆದಾಗ ಏನಾಗೋಯ್ತು, ಜಾಸ್ತಿ ಆಗೋಯ್ತು. ಮತ್ತು ನಾವು ರಸಪ್ರಶ್ನೆ ಮಾಡಬೇಕು ಅನ್ನೋದು ಕೂಡ ಬಂತು. ಹಂಗೆ ಬಂದಾಗ ಏನು ಮಾಡಬೇಕು, ಅಟ್ಲೀಸ್ಟ್ ಒಂದು 2 hours ಪೋಸ್ಟ್ಪೋನ್ ಮಾಡೋಣ, 11 ಗಂಟೆಗೆ ಮಾಡೋಣ. ಬಟ್ ಅವಾಗ ಊಟ ಕೊಡಲೇಬೇಕು, ಬೇರೆ ದಾರಿ ಇಲ್ಲ. ಅವಾಗ ನಾನು ಹೇಳಿದೆ,
ನಾನು ಒಂದು ಸತಿ ಅನೌನ್ಸ್ ಮಾಡಿದ ಮೇಲೆ ನಾನು ಮತ್ತೆ ಯಾರಿಂದನೂ ಜಾಸ್ತಿ ದುಡ್ಡು ತೊಗೊಳ್ಳೋದಿಲ್ಲ. ಒಂದು 50-60 ಜನಕ್ಕೆ ಬಿಸಿಬೇಳೆ ಬಾತು ಮೊಸರನ್ನ ಸಿಂಪಲ್ಲಾಗಿ ಇಷ್ಟೇ, ಬೇರೆ ಏನು ಸ್ವೀಟು ಪಕೋಡ ಏನೂ ಬೇಡ, ಬೇರೆ ಬಿಸಿಬೇಳೆ ಮೊಸರನ್ನ ಇಷ್ಟೇ ಮಾಡಿಸೋಣ ಅಂದ್ಕೊಂಡ್ಬಿಟ್ಟು ನಾನು ಪ್ಲ್ಯಾನ್ ಮಾಡಿ, ನಾನು ಏನು ಜಾಸ್ತಿ ದುಡ್ಡು ಅನೌನ್ಸ್ ಮಾಡಲಿಲ್ಲ. ನಾನು ಅಷ್ಟಕ್ಕೆ ಆರ್ಡ್ರು ಮಾಡಾಗೋಯ್ತು. ನಾನು ಆರ್ಡ್ರು ಆದಮೇಲೆ ನನಗೆ ಎಲ್ಲಿಂದನೂ ಯಾವತ್ತೂ ನಾನು ಅದನ್ನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ. ಪರವಾಗಿಲ್ಲ, ಒಮ್ಮೆ ನನ್ನ ಕೈಯಿಂದ ಕಲಾಭೂಮಿಗೆ ಹೋಗ್ತಿರತ್ತೆ, ನನಗೆ ಖುಷಿ, ಇದರಿಂದ ನನಗೆ ಸಿಗ್ತಿರೋ ಸಂತೋಷಕ್ಕೆ ಅಂತ ಮಾಡಿದೆ. ಅದು ಮಾಡಿದಷ್ಟು ನನಗಷ್ಟೇ ಗೊತ್ತದು, ಬೇರೆ ಯಾರಿಗೂ ಗೊತ್ತಿರಲಿಲ್ಲ. ಇಮ್ಮಿಡಿಯೇಟಾಗಿ ನನಗೊಬ್ಬರು ಅನೌನ್ಸ್ ಮಾಡಿ ಕಾಲ್ ಮಾಡಿ, ಸರ್ ನಾನು ನಿಮಗೆ ಊಟಕ್ಕೆ ಅಂತ 5,000 ರೂಪಾಯಿ ಕೊಡ್ತಾಯಿದ್ದೀನಿ ಅಂಥೇಳಿ. ನಾನು ಯಾವುದನ್ನು ಬಯಸ್ದೋನಲ್ಲ, ನನ್ನ ಕೈಯಿಂದ ಅಂದ್ಕೊಂಡೆ, ದೇವರು ನನಗೆ ಯಾವುದೋ ರೂಪದಲ್ಲಿ ಅದನ್ನು ಕೊಟ್ಟ. ಆಮೇಲೆ ಬಿಸಿಬೇಳೆ ಬಾತು ಮೊಸರನ್ನ ಅಷ್ಟೇ ಅಂತ ಅನೌನ್ಸ್ ನಾನು ಮನಸ್ಸಲ್ಲಿ ಅಂದ್ಕೊಂಡು, ನಾಗರಾಜ್ ಸರು, ಸೀತಾರಾಮ್ ಸರ್ ನಾವೆಲ್ಲ ಮಾತಾಡುವಾಗ ಹೇಳಿದೆ, ಇಲ್ಲ ಸರ್ ಈ ಥರ ಆಗಿದೆ, ನಾನು ಬರೀ 2 ಐಟಮ್ ಮಾಡಿಸ್ತಾಯಿದ್ದೀನಿ, ಸೊ ಮತ್ತೆ ಜಾಸ್ತಿ ಮಾಡಿಸ್ಲಿಕ್ಕೆ ನಮಗೆ ತುಂಬ ಖರ್ಚಾಗತ್ತೆ, ಬೇಡ ಅಂತ ಸುಮ್ಮನಾದೆ. ಅಷ್ಟು ಮಾಡಿ ಅಷ್ಟೊತ್ತಿಗೆ ಏನಾಗೋಯ್ತು, ಇನ್ನೊಬ್ಬರು ಫೋನ್ ಮಾಡಿ 5,000 ರೂಪಾಯಿ ಕೊಟ್ಟರು. ಮತ್ತೆ ಯಾರು, ಗಿರೀಶ್ ಅವರು ಕೊಡ್ತಿದ್ದಂಗೆ ಏನು ಮಾಡಿದೆ, ಬಿಸಿಬೇಳೆ ಬಾತು ಮೊಸರನ್ನ ಜೊತೆಗೆ ಸ್ವೀಟ್ ಆ್ಯಡ್ ಮಾಡಿದೆ. ಸ್ವೀಟ್ ಆ್ಯಡ್ ಮಾಡಿ ಸ್ವಲ್ಪ ಹೊತ್ತಿಗೆ ಮತ್ತೊಬ್ಬರು 1,000 ಕೊಟ್ಟರು. ಮತ್ತೆ ಕೊಡ್ತಿದ್ದಂಗೆ ಏನು ಮಾಡಿದೆ, ಮತ್ತೆ ಪಕೋಡ ಆರ್ಡ್ರ್ ಮಾಡ್ತಿದ್ದಕ್ಕೆ ಪಕೋಡ ಆರ್ಡ್ರ್ ಮಾಡಿ, ಇನ್ನು ನೋಡಿ ನಮ್ಮ ಅಭಿಮಾನಿಗಳು, ನಮ್ಮ ಕಲಾವಿದರಿಗೆ ತಾಯಿ ಶಾರದೆ ಜೊತೆಗೆ ಅನ್ನಪೂರ್ಣೇಶ್ವರಿ ಕೂಡ ನಮಗೆ ಒಲಿಬೇಕು. ಸೊ ಅದನ್ನು ಒಲಿಯೋ ಥರ ಜೊತೆಗೆ ನಮಗೆ ಎಲ್ಲ ಐಟಮ್ಸ್ ನಾವು ಏನು ಯಾವಾಗಲೂ ಮಾಡಿಸ್ತೀವೋ, ಯಾವತ್ತೂ ಇಲ್ಲಿ ಏನೂ ಕಡಿಮೆ ಆಗಬಾರ್ದು ಕಲಾವಿದರಿಗೆ. ಆ ಥರ ಆಟೋಮೆಟಿಕ್ಕಾಗಿ ನಾವು ಯಾರನ್ನೂ ಕೇಳಲ್ಲ, ಯಾರ ಹತ್ರನೂ ಕೈ ಚಾಚದಲ್ಲೇ ನಮಗೆ ಫಂಡ್ಸ್ ಬಂತು. ಆ ಫಂಡ್ಸ್ ಬಂದಿದ್ದನ್ನು ಖರ್ಚು ಮಾಡಿದ್ವಿ. ಆಮೇಲೆ ಅನಿಸ್ತು, ಏನಪ್ಪ ಈ ಸತಿ ಮತ್ತೆ ಬಿಸಿಲು, ಮೋಡ ಅಂದಿದ್ದು ಬಿಸಿಲಾಯಿತು, ಮಳೆ ಬಂದರೆ ಹೊರಗಡೆ ಶಾಮಿಯಾನ ಹಾಕಿಸ್ಬೇಕು, ಮತ್ತೆ 4-5 ಸಾವಿರ ರೂಪಾಯಿ ಖರ್ಚಾಗುತ್ತೆ, ಏನು ಮಾಡಬೇಕು ಅನ್ಕೊತಾ ಇದ್ದೆ. ಇದೆಲ್ಲ ಫಂಡ್ಸ್ ಬಂದಿದ್ದರಿಂದ ಏನು ಮಾಡಿದೆ, ಶಾಮಿಯಾನೂ ಹಾಕಿಸ್ದೆ, ಪಕೋಡ ಮಾಡಿಸ್ದೆ, ಸ್ವೀಟು ಮಾಡಿಸ್ದೆ, ಎಲ್ಲ ಮಾಡಿಸಿ ಟೋಟಲ್ ನಮ್ಮ ಕಲಾವಿದರಿಗೆ ಅನ್ನಪೂರ್ಣೇಶ್ವರಿ ಕೂಡ ಇಲ್ಲಿ ಒಲಿಯೋ ಥರ ನಮ್ಮ ಶಾರದೆ ಜೊತೆಗೆ ಇಲ್ಲಿ ಆಗ್ತಾಯಿದೆ. ಇದು ನಾವು ಯಾವ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ದಲ್ಲೇ ನಾವು ಮಾಡೋದ್ರಿಂದ ನಮಗೆಲ್ಲೋ ದೇವರು ಒಂದು ಕಡೆಯಿಂದ ಕೊಡ್ತಾನೆ ಅನ್ನೋದು. ಯಾಕೆ ನನಗೆ ಪ್ರತಿ ಸತಿ ಕಾರ್ಯಕ್ರಮದಲ್ಲಿ ಈ ಥರ ಏನೋ ಒಂದು ವಿಶೇಷ ಪ್ಲ್ಯಾನ್ ಮಾಡಿದಾಗ ನನಗೆ ಎಲ್ಲಿಂದನೋ ಒಂದು ಸೋರ್ಸ್ ಬರುತ್ತೆ. ಇಷ್ಟು ಒಂದು ಅಭಿಮಾನಿಗಳು, ಇಷ್ಟು ಪ್ರೀತಿಯಿಂದ ಎಲ್ಲರೂ ನನ್ನ ಜೊತೆಗಿರೋದೆ ನಿಜವಾಗ್ಲೂ ನನ್ನ ಸೌಭಾಗ್ಯ. ನಾನು ಯಾವಾಗಲೂ ನಾಗರಾಜ್ ಸರಿಗೆ ಹೇಳ್ತಾ ಇರ್ತೀನಿ, ನೀವು ನನ್ನ ತಂದೆ ಇದ್ದಂಗೆ, ನನ್ನ ಬ್ರದರು, ದೊಡ್ಡ ಬ್ರದರ್, ನನ್ನ ತಂದೆ, ಎಲ್ಲರೂ ನಾನು ನಿಮ್ಮಲ್ಲಿ ನಾನು ನೋಡ್ತಾ ಇದ್ದೀನಿ. ಮತ್ತೊಮ್ಮೆ ಇಂಥವ್ರು ಕೊಡೊಬ್ಬರು ಹಿರಿಯರು ನನ್ನ ಜೊತೆ ಇರೋದು ನಿಜವಾಗ್ಲೂ ನನ್ನ ಪುಣ್ಯ. ಎಲ್ಲ ಕಲ್ತಿರೋರು ಬೇರೆ ಎಷ್ಟೋ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದಾರೆ, ಇವ್ರು ಇರ್ಬೋದು, ಸಿರಿ ಇರ್ಬೋದು, ಬಾಲಾಜಿ ಸರು, ಎಲ್ಲರೂ ಬೇರೆ ಎಷ್ಟೋ ಕಾರ್ಯಕ್ರಮಕ್ಕೆ ಹೋಗ್ತಾರೆ. ಆದರೆ ನನ್ನ ಕಲಾಭೂಮಿ ಅಂದ ಕೂಡಲೇ ನನ್ನ ಪ್ರೀತಿ ವಿಶ್ವಾಸ, ಕಲಾಭೂಮಿಯಲ್ಲಿ ಇರ್ತಕ್ಕಂಥ ಒಂದು ಗೌರವಕ್ಕೆ ಪ್ರತಿಯೊಬ್ಬರು ನಮ್ಮ ಕಾರ್ಯಕ್ರಮಕ್ಕೆ ಇಲ್ಲಿ ಬಂದು ಹಾಡೋದು ನಿಜವಾಗ್ಲೂ ನನ್ನ ಸೌಭಾಗ್ಯ. ಅವರು ಯಾವಾಗಲೂ ನಮ್ಮ ಬಗ್ಗೆ ಅಭಿಮಾನದಿಂದ ಮಾತಾಡ್ತಾರೆ. ಆದಷ್ಟು ನಾನಿಲ್ಲಿ ನನ್ನ ಕರ್ತವ್ಯನ ನಾನು ನಿಯತ್ತಾಗಿ ಇಲ್ಲಿ ಮಾಡಲಿಕ್ಕೆ ನೋಡ್ತಾ ಇದ್ದೀನಿ, ಕ್ವಾಲಿಟಿ ಕೊಡಲಿಕ್ಕೆ ನೋಡ್ತಾ ಇದ್ದೀನಿ. ಸೊ ಹೀಗೆ ನಾನು ಮುಂದುವರ್ಸ್ಕೊಂಡೋಗೋಕ್ಕೆ ನಿಮ್ಮೆಲ್ಲ ಸಹಕಾರ ಬೇಕು ಸರ್, ದಯವಿಟ್ಟು. ಥ್ಯಾಂಕ್ ಯು ಸರ್. ತುಂಬ ಹೃದಯದ ಧನ್ಯವಾದಗಳು ಸರ್. ಮೈಸೂರು ದೊರೆಯ